ಒಂದೇ ಮಾತರಂ ಗೀತೆಗೆ ಅವಮಾನ ಸೋನಿಯಾ ಆರೋಪ ಕೇಳಿಬಂದಿತ್ತು. ಇದೀಗ ಕಾಂಗ್ರೆಸ್ ಅಧಿನಾಯಕಿ ವಿರುದ್ಧ ಕೆರಳಿ ಕೆಂಡವಾದಂತ ಬಿಜೆಪಿ. ಒಂದೇ ಮಾತರಂ ಗೀತೆಗೆ ಅವಮಾನ ಸೋನಿಯಾ ಆರೋಪ. ಸೋನಿಯಾ ಮೇಲೆ ಬಂದಂತ ಆರೋಪ, ಒಂದೇ ಮಾತರಂ ಗೀತೆ ನಡೆಯುವಾಗ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತ ಒಂದು ಆರೋಪ. ಇದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮಂಗಳೂರಿನಲ್ಲಿ ಸೋನಿಯಾ ವಿರುದ್ಧ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಭಾರಿ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರ ಯತ್ನ. ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಒಂದೇ ಮಾತರಂ ಗೀತೆಗೆ ಅವಮಾನ ಎಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರಿಗೆ ಚೆನ್ನಮ್ಮ ವೃತ್ತದಲ್ಲಿ ಪೊಲೀಸರ ತಡೆಯಾಗಿದೆ. 20ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಇದೀಗ ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿದ್ದಾರೆ ಅನ್ನುವಂತ ಸೋನಿಯಾ ಗಾಂಧಿ ಮೇಲೆ ಬಂದಂತ ಆರೋಪ. ಇದಕ್ಕೆ ಎಲ್ಲೆಡೆ ಕೂಡ ಇದೀಗ ಬಿಜೆಪಿ ಕಿಡಿಯನ್ನ ಕಾರ್ತಾ ಇದೆ. ಬಟ್ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇರೆ ರೀತಿಯಾಗಿ ಕೊಟ್ಟಿರುವಂಥದ್ದು. ಅಲ್ಲಿ ಸ್ಟೇಜ್ ಮೇಲೆ ಖರ್ಗೆ ಅವರು ಕೂಡ ಇದ್ರು. ಖರ್ಗೆ ಅವರಿಗೆ ಒಂದು ಚೇರ್ ನೀಡಿ ಅನ್ನುವಂಥ, ಕೂತ್ಕೊಳ್ಳಿ, ಒಂದು ಚೇರ್ ಕೊಡಿ ಅನ್ನುವಂಥದ್ದನ್ನ ಆ ರೀತಿಯಾಗಿ ಅದು ಹೇಳಿರುವಂಥದ್ದು. ಬಟ್ ಇಲ್ಲಿ ಇದು ಬೇರೆ ರೀತಿಯಾಗಿ ಪೋಟ್ರೆ ಆಗ್ತಾ ಇದೆ. ಬಿಜೆಪಿಗರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿಲ್ಲ ಸೋನಿಯಾ ಗಾಂಧಿ ಅನ್ನುವಂಥದ್ದು. ಇದೀಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ, ಇದೀಗ ಬೆಂಗಳೂರಿನಲ್ಲೂ ಕೂಡ ಅವ್ರನ್ನ ತಡೆ ಹಿಡಿದು ಪೊಲೀಸರು ಒಂದಿಷ್ಟು 20 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಜೆಪಿ ಅವರನ್ನ ಇದನ್ನ ಹಿಡಿದು ಹೋರಾಟಕ್ಕೆ ಮುಂದಾಗಿದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೋನಿಯಾ ಗಾಂಧಿ ನಿಜಕ್ಕೂ ಈ ರೀತಿಯಾಗಿ ಹೇಳಿದ್ರ ಅಂತ ನೋಡಿದ್ರೆ, ಅದೇ ಈಗ ಅವ್ರಿಗೆ ಕೊಡ್ತಾ ಇದ್ದಂಥ ಉತ್ತರ ಏನಪ್ಪ ಈ ಒಂದು ಪ್ರಶ್ನೆಗೆ ಅಂತ ಅಂದರೆ, ನಾನು ಆ ರೀತಿಯಾಗಿ ಹೇಳಿಲ್ಲ, ಖರ್ಗೆ ಅವರಿಗೆ ಕೂತ್ಕೊಳ್ಳೋಕೆ ಒಂದು ಚೇರ್ ಕೊಡಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದೀನಿ. ಸ್ಟಾಪ್ ಮಾಡಲಿ, ಈ ಸಾಂಗನ್ನು ನಿಲ್ಲಿಸ್ಬಿಡಿ ಅಂತ ನಾನು ಹೇಳಿಲ್ಲ ಅನ್ನುವಂಥದ್ದನ್ನ ಅವರ ಪರವಾಗಿ ಕಾಂಗ್ರೆಸ್ನ ಹಲವು ನಾಯಕರು ಮಾತನಾಡಿದ್ದಾರೆ. ಬಟ್ ಬಿಜೆಪಿ ಹೇಳ್ತಾ ಇರುವಂಥದ್ದು ಇಲ್ಲ, ಒಂದೇ ಮಾತರಂಗೆ ಅವಮಾನ ಮಾಡಿದ್ದಾರೆ. ಈ ಬಾರಿ ನೋಡಿ, ಮೊದಲ ಬಾರಿಗೆ ಈ ಬಾರಿಯ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ, ಧ್ವಜಾರೋಹಣದಲ್ಲಿ ಒಂದೇ ಮಾತರಂ ಗೀತೆಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಒಂದೇ ಮಾತರಂ ಗೀತೆ ಕೂಡ ಪ್ರಸಾರ ಆಗಿದೆ. ನಿಜಕ್ಕೂ ಹೆಮ್ಮೆಯ ವಿಚಾರ, ಖುಷಿ ಪಡುವಂಥ ಸುದ್ದಿ. ಯಾಕಂತ ಅಂದರೆ ನಮ್ಮ ದೇಶದ ಪ್ರತೀಕವನ್ನು ಈ ರೀತಿಯಾಗಿ, ನಮ್ಮ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಭಾರತ ಮಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬದಲಾವಣೆಗಳನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅಷ್ಟೇ ನಾವು ಗೌರವವನ್ನು ನೀಡಬೇಕಾಗುತ್ತೆ. ಬಟ್ ಸೋನಿಯಾ ಗಾಂಧಿಯ ಮೇಲೆ ಬಂದಂಥ ಈ ಒಂದು ಆರೋಪ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನೋಡಿದಾಗ, ಇಲ್ಲಿ ಸುಳ್ಳು ಅಂತನೂ ಅಲ್ಲ, ನಿಜ ಅಂತನೂ ಅಲ್ಲ. ಬಟ್ ಅವ್ರು ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ ಏನು, ನಾನು ಆ ರೀತಿಯಾಗಿರಲಿಲ್ಲ, ಬೇರೆ ರೀತಿಯಾಗಿ ಹೇಳಿದೆ, ಅದು ಬೇರೆ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಇದಕ್ಕೆ ಸುಮ್ಮನೆ ರಾಜಕೀಯವಾಗಿ ಕುತಂತ್ರವನ್ನು ಮಾಡಿದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಬೇಕು ಅಂತ ಬಿಜೆಪಿಗರು ಈ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ. ಯಾರು ಕೂಡ ಅವ್ರ ತಪ್ಪನ್ನು ಯಾರು ನಾನು ಇದನ್ನೇ ಮಾಡಿದೆ ಅಂತ ಒಪ್ಕೊಳ್ಳೋದಿಲ್ಲ. ಬಟ್ ರಾಜಕೀಯವಾಗಿ ಯಾವ ತಪ್ಪು ಯಾವುದು ಸರಿ ಅಂತ ತಕ್ಷಣಕ್ಕೆ ಮಾತ್ರ ಅದನ್ನು ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಸೊ ಹಾಗಾಗಿ ಇದೀಗ ಬಿಜೆಪಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ.